ಇವತ್ತೊಂದು ರಿಸೆಪ್ಷನ್ ಕಡೂಲಿ ಬಂದಿದ್ದೆ ಲಕ್ಷ ಚೌಟ್ರಿಯಲ್ಲಿ. ಅಲ್ಲಿ ಇವತ್ತು ಕ್ಯಾಟ್ರಿಂಗ್ ಬಂದು SP ಕ್ಯಾಟ್ರರ್ಸ್ ಅಂತೇಳಿ ಇಸ್ ಎ ಒಳ್ಳೆ ಟೀಮ್ ಅದು. ನಾನು ಯೂಶಲಿ ಒಂದು 4-5 ಇಯರ್ಸಿಂದ ಅವ್ರದ್ದು ಫುಡ್ಡನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಒಳ್ಳೆ ಡಿಲಿಷಿಯಸ್ಸು ಮತ್ತು ಹೈಜೆನಿಕ್ ಅದು ಫುಡ್ಡು. ನಿಜ ಎಂಜಾಯ್ ಮಾಡ್ಬೋದು ಫುಡ್ನ. ಅವ್ರ ಪ್ರೆಸೆಂಟೇಷನ್ ಅಂತೂ ನೋಡಿದ್ರೆ ಎಕ್ಸಲೆನ್ಸ್. ಯಾಕೆಂತಂದರೆ ಮೇನ್ ಫುಡ್ ನಾವು ಏನು ಮಾಡ್ತೀವಿ ಅದಕ್ಕಿಂತ ಇಂಪಾರ್ಟೆಂಟು ಪ್ರೆಸೆಂಟೇಷನ್ನು. ಆ ಪ್ರೆಸೆಂಟೇಷನ್ನು ಅವ್ರ ಬಾಳೆ ಎಲೆ ಮತ್ತು ಊಟ ಉಂಟಲ್ಲ, ನಾನು ತುಂಬ ಲೈಕ್ ಮಾಡ್ತೀನಿ. ನಾನು ತುಂಬ ನಮ್ಮ ಬೇರೆ ಕಡೆಯೆಲ್ಲ ಕ್ಯಾಟ್ರಿಂಗ್ ಇದು ಮಾಡಿದಾಗ ಅದಕ್ಕಿಂತ ಚೆನ್ನಾಗಿದ್ದಂದರೆ ನಾನು SP ಕ್ಯಾಟ್ರರ್ದು ಅವ್ರದ್ದು ಮೇಯ್ನ್ಲಿ ಕಾನ್ಸಂಟ್ರೇಷನ್ ಹೈಜೆನಿಕ್ ಮೇಲೆ ಕೊಡ್ತಾರೆ. ಹಾಗಾಗಿ ವಿ ಆರ್ ಎಂಜಾಯ್ಡ್ ದ ಫುಡ್, ಸ್ವೀಟ್ಸ್ ಆಲ್ಸೋ. ಸೊ ಆದಷ್ಟು SP ಕ್ಯಾಟ್ರರ್ಸನ್ನು ಪ್ರಿಫರ್ ಮಾಡಿ ಅಂತೇಳಿ ನಾನು ನೈಸ್ ಫುಡ್. ಥ್ಯಾಂಕ್ ಯು SP ಕ್ಯಾಟರ್. ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ನಾವು ಚಿಕ್ಕಮಗಳೂರಿನಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾವು ಬೈಪಾಸ್ನಲ್ಲಿ ಮನೆ ಮಾಡ್ಕೊಂಡಿದ್ವಿ. ನಾವು ಹೀಗೆ ನೋಡ್ತಾ ಹೋದಾಗ ಮುಳುಬಾಗಿಲು ದೋಸೆ ಅಂತೇಳಿ SP ಕ್ಯಾಟ್ರರ್ಸ್ ಅವ್ರು ಮಾಡ್ತಾಯಿದ್ರು. ನಾವು ಅಲ್ಲಿ ಮುಳುಬಾಗಿಲು ದೋಸೆ ತಿಂತಾಯಿದ್ದು ಬರ್ತಾಯಿದ್ದು. ಬಟ್ ಕ್ಯಾಟ್ರಿಂಗ್ ಮಾಡೋದು ಗೊತ್ತಿರಲಿಲ್ಲ. ನಮ್ಮ ಮನೆ ಮಗಳದು ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಾಗ ನಾವು ಒಂದೊಂದೇ ಆರ್ಡ್ರ್ ಕೊಡ್ತಾ ಬಂದ್ವಿ. ಮದುವೆ ಫಸ್ಟು ಪಾಯಸ ಉಣ್ಣಪ್ಪ ಕಾರ್ಯಕ್ರಮ ಅಂತ ಹೇಳಿ ಮಾಡಿದ್ವಿ. ಭಾರಿ ಚೆನ್ನಾಗಿ ಬಂತು, ಚೆನ್ನಾಗಿ ಮಾಡಿದ್ರು. ಮತ್ತು ಸರ್ವೀಸು ತುಂಬ ಚೆನ್ನಾಗಿದೆ. ಮತ್ತು ಎಂಗೇಜ್ಮೆಂಟಿಗೆ ಕೊಟ್ಟು ರೆಸಾರ್ಟಲ್ಲಿ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಬಂತು. ಎಕ್ಸ್ಪೆಕ್ಟೇಷನ್ ಇದ್ದಿದ್ದಕ್ಕಿಂತ ಚೆನ್ನಾಗಿ ಬಂತು. ಹಂಗಾಗಿ ಎಲ್ಲರೂ ತುಂಬ ಹೋಗಿದ್ದಾರೆ. ಮತ್ತು ಅದನ್ನೇ ನೋಡಿಬಿಟ್ಟು ಇವರು ಸಣ್ಣ ಕ್ಯಾಟ್ರರ್ಸು ಮಾಡಿಕೊಡಲ್ಲ ಅಂತ ಹೇಳ್ತಿದ್ರು. ನಾವು ಇರಲಿ ನಮ್ಗೆ ಹೆಂಗೆ ಮಾಡಿಕೊಡ್ತಾರೆ ನೋಡಿಬಿಡೋಣ ಅಂತೇಳಿ ನಾವು ಲಕ್ಷ ಚೌಟ್ರಿನಲ್ಲಿ ಮದುವೆ ಫಿಕ್ಸ್ ಮಾಡಿದ್ವಿ. ಹಾಗೆ ಮಾಡಿದಾಗ ನಾವು ಚೌಟ್ರಿನಲ್ಲಿ ಪೂರ್ತಿ ಏನು 3000 ಜನ ಊಟಕ್ಕೆ ಆರ್ಡ್ರ್ ಕೊಟ್ವಿ. ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಕೊಟ್ಟಿದ್ದಾರೆ. ಬಂದವರೆಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗೆ ನೀವು ಯಾರಾದರೂ ಕೊಡೋರಿದ್ದರೆ SP ಕ್ಯಾಟ್ರರ್ಸರಿಗೆ ಕೊಡಿ. ಥ್ಯಾಂಕ್ ಯು SP ಕ್ಯಾಟ್ರರ್ಸ್.